ಪಾಕ್ ರಕ್ಷಣಾ ಮಂತ್ರಿಯ ಟ್ವಿಟರ್ ಖಾತೆ ಬ್ಲಾಕ್ ಮಾಡಲಾಗಿದೆ. ಅಂದ್ರೆ ಭಾರತದ ಮಟ್ಟಿಗೆ ಅದನ್ನ ಬ್ಲಾಕ್ ಮಾಡಲಾಗಿದೆ. ಖ್ವಾಜಾ ಆಸಿಫ್ ಮೇಲಿನ ಮೇಲೆ ಹಲವು ಟ್ವೀಟ್ಗಳನ್ನ ಮೊನ್ನೆಯಿಂದ ಮಾಡ್ತಾ ಇದ್ರು. ಅವರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಈ ಟ್ವೀಟ್ಗಳ ಮುಖೇನವಾಗಿ ಭಾರತದಲ್ಲಿ ಉಗ್ರ ಕೃತ್ಯಕ್ಕೆ ಒಂದು ರೀತಿ ಬೆಂಬಲ ಕೊಡೋ ರೀತಿಯಾಗಿ ಅವರ ವರ್ತನೆ ಇದೆ ಅಥವಾ ಅವರ ಟ್ವೀಟ್ಗಳಿದೆ. ಹೀಗಾಗಿನೇ ಆಮೇಲೆ ಬಹಳ ಪ್ರಚೋದನೆ ಕೊಡುವಂತ ರೀತಿಯಾಗಿ ಅವರ ಟ್ವೀಟ್ಗಳಿತ್ತು. ನಾವು ಮೊನ್ನೆಯಿಂದನೂ ಕೂಡ ಅವರ ಟ್ವೀಟ್ಗಳನ್ನ ಗಮನಿಸ್ತಾ ಇದ್ವಿ, ಖ್ವಾಜಾ ಆಸಿಫ್ ಅವರ ಟ್ವೀಟ್ಗಳನ್ನ. ಸೊ ಆ ಟ್ವೀಟ್ಗಳ ಮುಖೇನವಾಗಿ ಮತ್ತಿನ್ನೇನಾದ್ರೂ ರೀತಿಯಾದಂಥ ಸಮಸ್ಯೆ ಎದುರಾಗಬಹುದು ಅಂತ ಅರಿತಿರುವಂಥ ಭಾರತ ಅವರ ಟ್ವಿಟರ್ ಖಾತೆಯನ್ನೇ ಬ್ಲಾಕ್ ಮಾಡಿದೆ ಅನ್ನುವಂಥ ಸಂಗತಿ ಇದೀಗ ಗೊತ್ತಾಗ್ತಾ ಇದೆ. ಆಮೇಲೆ ನಾವೇನು ಕೈ ಕಟ್ಕೊಳ್ತಿಲ್ಲ, ನಮ್ಮ ಹತ್ರನೂ ಕ್ಷಿಪಣಿಗಳಿವೆ, ಏನು ಅಣ್ವಸ್ತ್ರಗಳಿದೆ, ಅವನ್ನೇ ನಾವು ಪ್ರದರ್ಶನಕ್ಕಿಟ್ಟಿಲ್ಲ, ಏನೋ ಗಜ್ನಿ ಅವ್ರದ್ದೇನೇನೋ ಹೆಸರುಗಳಿದಾವಲ್ಲ ಅಂಥದನ್ನೆಲ್ಲ ಅವರು ಮೆನ್ಷನ್ ಮಾಡ್ತಾ ಮೊನ್ನೆಯಿಂದ ಬಹಳ ಪ್ರಚೋದನಕಾರಿಯಾಗಿ ಮಾತನಾಡ್ತಾ ಇದ್ರು. ನಾವು ನಮ್ಮ ಸೇನಾ ಪಡೆಗಳನ್ನ ಬಲಪಡಿಸ್ತಾ ಇದ್ದೀವಿ, ಯಾವುದೇ ಕ್ಷಣದಲ್ಲೂ ಭಾರತೀಯ ಸೇನೆ ದಾಳಿ ಮಾಡಬಹುದು ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ನಮ್ಮ ಸೇನಾ ಪಡೆಗಳನ್ನ ಬಲಪಡಿಸ್ತಾ ಇದ್ದೀವಿ, ಯಾಕಂತ ಅಂದ್ರೆ ದಾಳಿ ಸನ್ನಿಹಿತವಾಗಿದೆ, ಕೆಲವು ಕಾರ್ಯತಂತ್ರದ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅಂತನೂ ಭಾರತದ ದಾಳಿ ಬಗ್ಗೆ ಪಾಕ್ ಸೇನೆ ಸರ್ಕಾರಕ್ಕೆ ಹೇಳಿದೆ. ಪಾಕ್ ಅಸ್ತಿತ್ವಕ್ಕೆ ಅಪಾಯ ಬಂದ್ರೆ ಪರಮಾಣು ಅಸ್ತ್ರವನ್ನ ನಾವು ಬಳಕೆ ಮಾಡ್ತೀವಿ, ಭಾರತಕ್ಕೆ ನೋಡಿ ಮತ್ತೆ ಪರಮಾಣು ಅಸ್ತ್ರವನ್ನ ಬಳಕೆ ಮಾಡ್ತೀವಿ ಅನ್ನುವಂಥ ರೀತಿಯಾಗಿ. ಇನ್ನು ಯುದ್ಧ ಮತ್ತೊಂದು ಭಾರತದ ಕಡೆಯಿಂದ ಏನು ಸ್ಟೇಟ್ಮೆಂಟು ಆ ಥರದ ನಡೆ ಇಲ್ಲ, ಆದರೆ ಆಲ್ರೆಡಿ ಅಣ್ವಸ್ತ್ರ ಬಳಕೆ ವಿಚಾರವಾಗಿ ಮಾತನಾಡೋಕೆ ಶುರು ಮಾಡಿದ್ದಾರೆ. Will attempt an incursion in Pakistan and will engage Pakistan militarily. That is a possibility, a very clear and stark possibility. There is a likelihood that India will attempt an incursion in Pakistan and will engage Pakistan militarily. That is a possibility, a very clear and stark possibility. Cannot be ruled out. We have reinforced our forces because it is something which is imminent now. So in that